ಗೆಲ್ಲುವುದಂತೂ ನಾನು ಒಂದು ಹೋಗ್ತಾರೆ ಗೆಲ್ಲುವ ಆಗ್ಯದ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ನನ್ನ ಮತದಾರರಿಗೆ, ಈ ಭಾಗದ ಜನರಿಗೆ, ಆಮೇಲೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ. ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹಾಕ್ಕೊಂಡು ಅಲ್ಲಿಗೆ ಹಾಕೊಂಡು ಕೆಲಸ ಅವ್ರು ಎಷ್ಟು ಸೇವೆ ಮಾಡೋದು ಕಡಿಮೆ ಆಗ್ತದೆ. ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹಿಡಿತಾವ ಅಂತೇಳಿ ಕಾಂಗ್ರೆಸ್ ಅವ್ರು ಭಾವಿಸಿದ್ರು. ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯಾರ, ಕೈ ಹಿಡಿದ ಅವ್ರಿಗಿಲ್ಲ. ಅವ್ರು ಭಾಳ ಆದ್ರೆ 4 ಬೇಡ 5 ಬರ್ತದೆ, ಕೈ ಹಿಡಿದ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ. ಕಳೆದ ಬರಕ್ಕಿಂತ ಲೀಡ್ ಯಾಕೆ ಕಡಿಮೆ ಆಗ್ತಾ ಇದೆ? ನೀವೇ ಹೇಳಿದಿಲ್ಲಪ್ಪ, ನೀವೇ ಹೇಳಿದಿಲ್ಲ. ಅದರ ಪರಿಣಾಮ, ಗ್ಯಾರಂಟಿ ಪರಿಣಾಮ. ಈಗ ಸತತ 4ನೇ ಬಾರಿ ಹಾಕಿದ್ರಿ, ನಿಮ್ಮ ಮುಂದಿರೋ ಸವಾಲುಗಳು? ಅಲ್ಲಿ ಬಿಜಾಪುರದ 4ನೇ ಬಾರಿ ಆಯ್ತು. ಈಗ 4ನೇ ಬಾರಿ ಜನ ಏನು ಹೇಳ್ತಾರೆ ಅದು ಕೆಲಸ ನನ್ನದೇ ಅಂತಕ್ಕಂಥದ್ದು ಯಾವುದೋ ತೊಂದರೆ ಇಲ್ಲ. ಜನ ಕೇಂದ್ರದ ಜನ ಏನು ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಹಿರಿಯ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ, ಸಚಿವ ಸ್ಥಾನದ ನಿರೀಕ್ಷೆ? ಸಚಿವ ಸ್ಥಾನದ ಪರೀಕ್ಷೆ ನಾ ಯಾವತ್ತೂ ಮಾಡಲ್ಲ. ಗೊತ್ತೇ ಅದಲ್ಲ, ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೇಳಿ ಜನರ ಸೇವೆ ಮಾಡೋದು ನಾವು ವಿಚಾರ ಮಾಡ್ಕೊಂಡು ಅವ್ರು ಇಡೀ ದೇಶದ ಫಲಿತಾಂಶ ಕೊಡ್ತೇನೆ. ನನ್ನ ಕ್ಷೇತ್ರದ ಅಲ್ಲ, ಹಿರಿಯ ಈಗ ಅದೆಲ್ಲ ನೀವು ನೋಡ್ತಿರೋ ಎಲ್ಲ ಚೆನ್ನಾಗಿದೆ. ಚೆನ್ನಾಗಾಗಿದೆ. ಇಷ್ಟೇ ನಾವು ಏನು ಅಪೇಕ್ಷೆ ಇಡ್ತಿದ್ದೆವೋ ಅಷ್ಟು ಬಹುಮತ ಆಗಿಲ್ಲ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।